ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ, ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದೇನೆ. ಕರ್ತನ ಕೃಪೆ ದಿವಸವನ್ನ ತಿರುಗಿ ನಾವು ವಿಶ್ವಾಸಿಯ ನಡತೆಯನ್ನ ನಾವು ನೋಡ್ತಾ ಇದ್ದೇವೆ. ಅದನ್ನ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಆ ವಿಷಯವನ್ನ ಧ್ಯಾನ ಮಾಡ್ತಾ ಇದ್ದೇವೆ. ಅಲ್ಲಿ ನಾವು 3ನೇ ವಚನಕ್ಕೆ ಹೋಗುವಾಗ, ದೇವರು ನಮಗೆ ಕೃಪೆ ಮಾಡಿದ ಸೇವೆಯನ್ನ ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದ್ರೆ, ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ಬಹಳ ಪ್ರಾಮುಖ್ಯವಾಗಿ ನಮಗೆ ಪವಿತ್ರಾತ್ಮನು ಕಲಿಸಿಕೊಡುವ ಮಹಿಮೆಯ ಸಂಗತಿ ಏನಂದ್ರೆ, ನಮ್ಮಲ್ಲಿ ಇರಬೇಕಾಗಿರುವ ಭಾವನೆಗಳು, ನಾವು ಯಾವ ವ್ಯಕ್ತಿತ್ವದೊಡನೆ ನಡೆಯಬೇಕೆಂಬ ದಾರಿ ಇಲ್ಲಿ ನಮಗೆ ಪವಿತ್ರಾತ್ಮನು ತೋರಿಸಿಕೊಡುವಂಥದ್ದಾಗಿದೆ. ಎಷ್ಟೋ ಸಂದರ್ಭ ದೇವರ ಮಕ್ಕಳಾಗಿರುವಂಥವರು ತಮ್ಮನ್ನ ಕೆಲವೆಡೆ ಹೆಚ್ಚಿಸಿಕೊಳ್ಳುವುದಕ್ಕೆ ಮುಂದಾಗಿ ಬಿಡುತ್ತಾರೆ ಎಂಬುದನ್ನ ನಾವು ತಿಳ್ಕೊಳ್ತೇವೆ. ಅದಕ್ಕಾಗಿ ದೇವರು ನಮಗೆ ಸೇವೆಯನ್ನ ಅಥವಾ ಈ ಒಂದು ಜೀವಿತವನ್ನ, ಆತ್ಮಿಕತ್ವವನ್ನ ನಮ್ಮ ಕಡೆ ಕೊಟ್ಟಿರುವಂತಹ ಈ ಒಂದು ಆತ್ಮಿಕ ಜೀವಿತ ಅದು ಆತನ ಕೃಪೆ ಆಗಿದೆ ಎಂಬುದನ್ನ ನಾವು ಮೊಟ್ಟ ಮೊದಲನೇದಾಗಿ ತಿಳಿದುಕೊಳ್ಬೇಕು. ಇದನ್ನು ನಾವು ಬಹಳಷ್ಟು ಪ್ರಾಮುಖ್ಯವಾಗಿ ಪೌಲನ ಕಡೆಗೆ ನಾವು ನೋಡಿಕೊಳ್ತೇವೆ. ಪೌಲನು ಯಾವಾಗಲೂ ದೇವರು ನನಗೆ ಕೃಪೆ ಮಾಡಿಕೊಟ್ಟ ಕೆಲಸ ಎಂಬುದಾಗಿ ಯಾವಾಗಲೂ ಅದನ್ನ ನೆನೆಸಿಕೊಳ್ತಾ ಇದ್ದೆ. ಅದಕ್ಕಾಗಿ ಅದನ್ನ ನಾನು ಯಾಜಕತ್ವ ಸೇವೆಯೋ ಎಂಬಂತೆ ಅದನ್ನ ಪೂರ್ಣವಾದ ಮಹಿಮೆಯ ಕಾಣಿಕೆ ಅನ್ನೋ ಎಂಬಂತೆ ನಾನು ಕರ್ತನಿಗೆ ಒಪ್ಪಿಸಬೇಕೆಂಬುದಾಗಿ ತನ್ನನ್ನು ಒಪ್ಪಿಸಿಕೊಡುವ ವ್ಯಕ್ತಿಯಾಗಿದ್ದನು. ಅದನ್ನ ರೋಮಾಪುರದವರು ಬರೆದ ಪತ್ರಿಕೆ 15ನೇ ಅಧ್ಯಾಯದ 15-16ನೇ ವಚನದಲ್ಲಿ ನಾವು ನೋಡ್ಕೋತೇವೆ. ಆದರೂ ನಿಮಗೆ ಜ್ಞಾಪಕ ಕೊಡಬೇಕೆಂದು ಅಲ್ಲಲ್ಲಿ ಹೆಚ್ಚಾದ ಧೈರ್ಯದಿಂದ ಬರೆದಿದ್ದೇನೆ. ಯಾಕಂದ್ರೆ ನಾನು ಅನ್ಯ ಜನರಿಗೋಸ್ಕರ ಯೇಸು ಕ್ರಿಸ್ತನ ಸೇವಕನಾಗುವುದಕ್ಕೆ ನನಗೆ ದೇವರ ಅನುಗ್ರಹ ಅಂದ್ರೆ ಕೃಪೆ ನನಗಾಯಿತು. ನಾನು ದೇವರ ಸುವಾರ್ತೆಯ ಸೇವೆಯನ್ನು ಯಾಜಕ ಸೇವೆ ಎಂಬಂತೆ ನಡೆಸಿ ಅನ್ಯ ದೇಶಸ್ಥರೆಂಬ ಕಾಣಿಕೆಯು ಪವಿತ್ರಾತ್ಮನ ಮೂಲಕವಾಗಿ ಪವಿತ್ರವಾಗಿದ್ದು ದೇವರಿಗೆ ಸಮರ್ಪಕವಾಗುವಂತೆ ಯತ್ನಿಸ್ತೇನೆ. ಎಂತ ಬ್ಯೂಟಿಫುಲ್ ಆದಂತ ಒಂದು ಆಲೋಚನೆ ನೋಡೋಣ. ಅಂದ್ರೆ ದೇವರು ನನಗೆ ಕೃಪೆ ಮಾಡಿ ಕೊಟ್ಟಿದ್ದಾರೆ ಈ ಕೆಲಸವನ್ನ, ಅದನ್ನು ನಾನು ಅಲಕ್ಷ್ಯ ಮಾಡುವುದಿಲ್ಲ. ಅದನ್ನು ಯಾಜಕತ್ವ ಸೇವೆಯೋ ಎಂಬಂತೆ ನಾನು ಆ ಸೇವೆಯನ್ನ ಬಹಳಷ್ಟು ಲಕ್ಷ್ಯ ಕೊಟ್ಟು ದೇವರಿಗೆ ಕಾಣಿಕೆಯ ಸಮರ್ಪಿಸುವ ರೀತಿಯಲ್ಲಿ ನಾನು ಸೇವೆ ಸಲ್ಲಿಸ್ತೇನೆ. ಬಹಳ ಪ್ರಾಮುಖ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಅದು ತುಂಬಿ ಹಾಕಲ್ಪಟ್ಟಿರ್ಬೇಕು. ಕೆಲವು ಟೈಮ್ ನಮ್ಮನ್ನ ನಾವು ಏನೋ ಭಾವಿಸಿಕೊಂಡು ಹೆಚ್ಚಳ ಪಟ್ಕೊಳ್ಳುವುದಕ್ಕೆ ಹೋಗ್ಬಿಡ್ತೇವೆ. ಇಲ್ಲ, ದೇವರು ನಮ್ಗೆ ಕೊಟ್ಟಿರುವಂತ ಕೆಲಸವನ್ನ ನಾವು ನಿರರ್ಥಕ ಮಾಡದಂತೆ ಅದನ್ನ ಕೃಪೆಯಿಂದ ಕೊಟ್ಟಿದ್ದಾರೆ ಎಂಬ ತಿಳುವಳಿಕೆ, ನಾವು ಏನೂ ಅಲ್ಲ ನನ್ನ ಪ್ರಿಯ ದೇಶರು, ಕೇವಲವಾಗಿರುವಂಥವ್ರು. ಆದರೆ ದೇವರು ನಮಗೆ ಕೃಪೆಯಿಂದ ಈ ಒಂದು ಆತ್ಮಿಕ ಜೀವಿತವನ್ನ, ಕ್ರೈಸ್ತಿಯ ಜೀವಿತವನ್ನ ಕೊಟ್ಟಿದ್ದಾರೆ. ಈ ಕ್ರಿಸ್ತಿಯ ಒಂದು ರಕ್ಷಣೆಯ ಜೀವಿತ ಇದು ಸಾಮಾನ್ಯವಾದದ್ದಲ್ಲ ನನ್ನ ಪ್ರಿಯ. ಕೆಲವರು ಅದನ್ನ ಹಗುರವಾಗಿ ಹೆಂಗ್ ಬೇಕಂಗೋ ಕಳೀತಾರೆ. ಆದ್ರೆ ಒಬ್ಬ ನಿಜ ಕ್ರೈಸ್ತನು ಅಥವಾ ವಿಶ್ವಾಸಿ ಅದನ್ನು ಬಹಳ ಗಾಂಭೀರ್ಯವಾಗಿ ತೆಗೆದುಕೊಂಡವನಾಗಿ, ಕರ್ತನು ನನಗೆ ಈ ಕೆಲಸ ಕೊಟ್ಟಿದ್ದಾರೆ, ನಾನು ಅದನ್ನ ಬಹಳಷ್ಟು ಲಕ್ಷ್ಯ ಕೊಟ್ಟು ಅದನ್ನ ಪೇತ್ರನು ಬರೆದ ಪತ್ರಿಕೆಯಲ್ಲಿ ಒಂದು ಎಚ್ಚರಿಕೆಯ ಮಾತನ್ನು ನಾವು ನೋಡ್ಕೋತೇವೆ. 1 ಪೇತ್ರ 5ನೇ ಅಧ್ಯಾಯದ 4-5ನೇ ವಚನದಲ್ಲಿ ನಾವು ನೋಡುವಾಗ, ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡ್ರಿ. ದೇವರು ಅಹಂಕಾರಿಗಳನ್ನ ಎದುರಿಸ್ತಾರೆ, ದೀನರಿಗಾದ್ರೂ ಕೃಪೆಯನ್ನು ಕೊಡ್ತಾರೆ. ನೋಡ್ರಿ, ದೀನತ್ವ ಬಹಳ ಪ್ರಾಮುಖ್ಯ. ಈ ಕೃಪೆಯಿಂದ ಕೊಡಲ್ಪಟ್ಟಿರುವಂತ ಕೆಲಸವನ್ನ ನಾವು ಸೊಂಟ ಕಟ್ಟಿಕೊಂಡು ದೀನ ಮನಸ್ಸಿನಿಂದ ಕೆಲಸ ಮಾಡಬೇಕೆಂಬುದಾಗಿ ಅಲ್ಲಿ ಹೇಳುವುದನ್ನು ನಾವು ನೋಡ್ಕೋತೇವೆ. ಅದಕ್ಕಾಗಿ ಒಬ್ಬ ವಿಶ್ವಾಸಿ ತನ್ನನ್ನು ಯಾವುದೇ ಕಾರಣಕ್ಕೂ ಹೆಚ್ಚಳವಾಗಿ ಭಾವಿಸಿಕೊಳ್ಳಬಾರದು. ಆತನು ಯಾವಾಗಲೂ ತನ್ನನ್ನು ತಗ್ಗಿಸಿಕೊಂಡವನಾಗಿ ದೀನ ಸ್ಥಿತಿಯಿಂದ ಹೋಗುವವನಾಗಿರ್ಬೇಕು. ಯಾಕಂದ್ರೆ ದೇವರು ನಮಗೆ ಕೊಟ್ಟಿರುವಂತಹ ಈ ಆತ್ಮಿಕ ಜೀವಿತ ಇದು ಕೃಪೆಯಿಂದಲೇ ಎಂಬುದಾಗಿ ತಿಳ್ಕೊಳ್ಬೇಕು. ಪೌಲನು ಅದನ್ನು ಯಾವಾಗಲೂ ತನ್ನ ಜೀವಿತದಲ್ಲಿ ನೆನೆಸುವವನಾಗಿ ದೇವರಿಗೆ ಬಹಳಷ್ಟು ನಮ್ರವುಳ್ಳವನಾಗಿ ನಡೀತಾ ಇದ್ದರು.
ನೀವು ಒಂದು ವೇಳೆ ಅದನ್ನ 1 ಕೊರಿಂಥ 15ನೇ ಅಧ್ಯಾಯದ 10ನೇ ವಚನದಲ್ಲಿ ನಾವು ನೋಡುವಾಗ, ಆದರೆ ನಾನು ಎಂಥವನಾಗಿದ್ದೇನೋ ದೇವರ ಕೃಪೆಯಿಂದಲೇ ಅಂಥವನಾಗಿದ್ದೇನೆ. ನನಗುಂಟಾದ ಆತನ ಕೃಪೆ ನಿಷ್ಫಲವಾಗಲಿಲ್ಲ. ನಾನು ಅವರೆಲ್ಲರಿಗಿಂತಲೂ ಹೆಚ್ಚಾಗಿ ಪ್ರಯಾಸ ಪಟ್ಟೆನು. ಆದರೆ ಪ್ರಯಾಸ ಪಟ್ಟದ್ದು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆ. ಇದನ್ನ ನಾವು ನೆನಪಿಸ್ಕೊಳ್ಬೇಕು. ಅವಾಗ ಮಾತ್ರವೇ ನಾವು ದೇವರಿಗೆ ಸಲ್ಲಿಸಬೇಕಾಗಿರುವಂತಹ ಮಹಿಮೆಯ ಜೀವಿತವನ್ನ ಪೂರ್ಣವಾಗಿ ಸಲ್ಲಿಸುವುದಕ್ಕೆ ಸಾಧ್ಯ. ಸೊ ನಾವು ಈ ಬೆಳಗಿನ ಜಾವದಲ್ಲಿ ಕರ್ತನ ಸನ್ನಿಧಾನದಲ್ಲಿ, ಕರ್ತನ ನಾನೇನಾಗಿದ್ದೇನೋ ಅದೆಲ್ಲ ನಿನ್ನ ಕೃಪೆಯೇ ಎಂಬುದಾಗಿ ನಾವು ಅರಿಕೆ ಮಾಡುತ್ತಾ ಕರ್ತನ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ಹಾಗಾಗುವಂತೆ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.